Good morning, students. Here I am Shivshankar, JTO, Saram ITI, Electronic Mechanic, Chikbadapur. Today's topic is transistors. In the previous class, we knew that semiconductor, intrinsic semiconductor, extrinsic semiconductor, PN junction formation, working of PN junction diode. These are all discussed in the last class. See the topic content: 1. Introduction. 2. Construction. 3. Transistor symbols. 4. Transistor terminals. 5. Transistor as an amplifier. 6. Video. 7. Assignment. ಈ ಒಂದು ಟ್ರಾನ್ಸಿಸ್ಟರ್ ಟಾಪಿಕ್ಗೆ ಸಂಬಂಧಪಟ್ಟಂಗೆ ಇವೆಲ್ಲನೂ ಇವತ್ತಿನ ಕಂಟೆಂಟು. ಮೊದಲಿಗೆ ಇಂಟ್ರೊಡಕ್ಷನ್. Transistor is a 3 terminals semiconductor device capable of amplifying weak electrical signals. ಇಂಟ್ರೊಡಕ್ಷನ್ ಅಲ್ಲಿ ಟ್ರಾನ್ಸಿಸ್ಟರ್ ಅನ್ನೋದು 3 ಟರ್ಮಿನಲ್ಸ್ 3 ಟರ್ಮಿನಲ್ಸ್ನ ಹೊಂದಿರ್ತದೆ ಮತ್ತು ಅದು ಸೆಮಿಕಂಡಕ್ಟರ್ ಡಿವೈಸ್ ಆಗಿರ್ತದೆ. ಅದೇ ಥರ ಟ್ರಾನ್ಸಿಸ್ಟರು ವೀಕ್ ಸಿಗ್ನಲ್ನ ಆಂಪ್ಲಿಫೈ ಮಾಡುತ್ತೆ, ವೀಕ್ ಸಿಗ್ನಲ್ನ ಸ್ಟ್ರಾಂಗ್ ಸಿಗ್ನಲ್ ಆಗಿ ಮಾರ್ಪಡಿಸುತ್ತೆ. Transistor formed by two words, trans and istor means resistor. Trans means transfer, istor means resistor. ಟ್ರಾನ್ಸಿಸ್ಟರ್ ಅನ್ನೋದು 2 ವರ್ಡ್ಸ್ ಇಂದ ಫಾರಮ್ ಆಗಿದೆ. ಒಂದು ಟ್ರಾನ್ಸ್ ಅನ್ನೋ ಒಂದು ವರ್ಡು ಮತ್ತು ಎರಡನೇದು ಇಸ್ಟರ್ ಅನ್ನೋಂಥ ವರ್ಡು. ಆ ಟ್ರಾನ್ಸು ಮತ್ತು ಇಸ್ಟರು 2 ವರ್ಡು ಸೇರಿ ಟ್ರಾನ್ಸಿಸ್ಟರ್ ಆಗಿದೆ. ಇದರ ಅರ್ಥ ಏನಪ್ಪ ಅಂದರೆ ಟ್ರಾನ್ಸಿಸ್ಟರು ಸಿಗ್ನಲ್ಸ್ನ ಟ್ರಾನ್ಸ್ ಅಂದರೆ ಟ್ರಾನ್ಸ್ಫರ್, ಇಸ್ಟರ್ ಅಂದರೆ ರೆಸಿಸ್ಟರ್, ಅಂದರೆ ಲೋ ರೆಸಿಸ್ಟಿಂದ ಹೈ ರೆಸಿಸ್ಟರ್ಗೆ ಟ್ರಾನ್ಸ್ಫರ್ ಮಾಡುತ್ತೆ ಟ್ರಾನ್ಸಿಸ್ಟರ್. ಟ್ರಾನ್ಸಿಸ್ಟರ್ ಟ್ರಾನ್ಸ್ಫರ್ ಸಿಗ್ನಲ್ಸ್ ಲೋ ರೆಸಿಸ್ಟೆನ್ಸ್ ಟು ಹೈ ರೆಸಿಸ್ಟೆನ್ಸ್. ಟ್ರಾನ್ಸಿಸ್ಟರ್ ಲೋ ರೆಸಿಸ್ಟೆನ್ಸಿಂದ ಹೈ ರೆಸಿಸ್ಟೆನ್ಸ್ನಿಗೆ ಸಿಗ್ನಲ್ಸ್ ಟ್ರಾನ್ಸ್ಫರ್ ಮಾಡುತ್ತೆ. ಅಂದರೆ ಯಾವಾಗ ಲೋ ರೆಸಿಸ್ಟೆನ್ಸ್ಲಿರೋ ಕರೆಂಟು ಹೈ ರೆಸಿಸ್ಟೆನ್ಸಲ್ಲಿ ಪಾಸ್ ಆಗದ ಅದು ಆಂಪ್ಲಿಫೈಡ್ ಫಾರ್ಮ್ ಆಫ್ ವೋಲ್ಟೇಜ್ ಒಬ್ಟೈನ್ಡ್. ಇನ್ಪುಟ್ಟಲ್ಲಿ ಲೋ ರೆಸಿಸ್ಟೆನ್ಸ್ ಇರ್ತದೆ, ಆ ಲೋ ರೆಸಿಸ್ಟರಲ್ಲಿ ಸಿಗ್ನಲ್ ಕೊಟ್ಟಾಗ ಹೈ ರೆಸಿಸ್ಟೆನ್ಸ್ಗೆ ಔಟ್ಪುಟ್ಟಲ್ಲಿ ಹೈ ರೆಸಿಸ್ಟೆನ್ಸ್ ಇರ್ತದೆ, ಹೈ ರೆಸಿಸ್ಟೆನ್ಸ್ಗೆ ಟ್ರಾನ್ಸ್ಫರ್ ಮಾಡುತ್ತೆ. ಹಾಗಾಗಿ ಆಂಪ್ಲಿಫೈಡ್ ಸಿಗ್ನಲ್ಲು ಔಟ್ಪುಟ್ಟಲ್ಲಿ ಸಿಗುತ್ತೆ. ಡಿಫರೆಂಟ್ ಟ್ರಾನ್ಸಿಸ್ಟರ್ಸ್ ಆರ್ ಯೂಸ್ಡ್ ಫಾರ್ ಡಿಫರೆಂಟ್ ಆಂಪ್ಲಿಫಿಕೇಶನ್ ಸ್ವಿಚಿಂಗ್ ಸರ್ಕ್ಯೂಟ್ಸ್ ಆರ್ ಶೋನ್. ಟ್ರಾನ್ಸಿಸ್ಟರು ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ, ಹಾಗೆಯೇ ಸ್ವಿಚಿಂಗ್ ಡಿವೈಸ್ ಆಗಿ ಸಹ ಯೂಸ್ ಮಾಡ್ತೀವಿ. See here we can see different types of transistors for different applications. Here transistors have many uses including amplification, switching voltage, voltage regulation and modulation of signals. ಟ್ರಾನ್ಸಿಸ್ಟರ್ನ ಸಾಕಷ್ಟು ಉಪಯೋಗಗಳಿದೆ. ಆಂಪ್ಲಿಫಿಕೇಷನ್ ಆಗಿ ಯೂಸ್ ಮಾಡ್ಬೋದು, ಸ್ವಿಚಿಂಗ್ ಸರ್ಕ್ಯೂಟ್ ಆಗಿ ಯೂಸ್ ಮಾಡ್ಬೋದು, ಮಾಡ್ಯುಲೇಷನ್ ಆಗಿ ಯೂಸ್ ಮಾಡ್ಬೋದು, ವೋಲ್ಟೇಜ್ ರೆಗ್ಯುಲೇಟರ್ ಆಗಿ ಸಹ ಯೂಸ್ ಮಾಡ್ಬೋದು. ನೋಡಿ ಇಲ್ಲಿ ಡಿಫರೆಂಟ್ ಟ್ರಾನ್ಸಿಸ್ಟರ್ ವಿ ಕ್ಯಾನ್ ಅಬ್ಸರ್ವ್. ಇಲ್ಲಿ ಪವರ್ ಟ್ರಾನ್ಸಿಸ್ಟರ್, ಲೋ ಪವರ್ ಟ್ರಾನ್ಸಿಸ್ಟರ್, ಹೈ ಪವರ್ ಟ್ರಾನ್ಸಿಸ್ಟರ್. ಮೆಟಲ್ ಕೇಸ್ ಇರೋದು ಪವರ್ ಟ್ರಾನ್ಸಿಸ್ಟರ್, ಆ ಮೆಟಲ್ ಕೇಸ್ ಶೀಲ್ಡ್ ಇರೋದು ಲೋ ಪವರ್ ಟ್ರಾನ್ಸಿಸ್ಟರ್, ಮತ್ತು ಕಂಪ್ಲೀಟ್ ಕ್ಯಾಪ್ಸಲ್ ಇರೋದು ದೊಡ್ಡ ಸೈಜ್ ಬಿಗ್ ಸೈಜ್ ಇರೋದು ಹೈ ಪವರ್ ಟ್ರಾನ್ಸಿಸ್ಟರ್. ಅದೇ ಥರ ಮೀಡಿಯಮ್ ಲೋ ಪವರ್
ಅವನ್ನೆಲ್ಲ ನೋಡ್ಬೋದು. ಕನ್ಸ್ಟ್ರಕ್ಷನ್ ನೋಡಿ, ಇಲ್ಲಿ ಟ್ರಾನ್ಸಿಸ್ಟರು 3 ಲೇಯರ್ ಡಿವೈಸ್, 3 ಲೇಯರ್ಸ್ ಇರ್ತದೆ. ಫಸ್ಟ್ ಲೇಯರು ಎಮಿಟರ್, ಬೇಸ್, ಕಲೆಕ್ಟರ್. ಫಸ್ಟ್ ಟರ್ಮಿನಲ್ನ ಎಮಿಟರ್ ಅಂತ ಕರಿತೀವಿ, ಮಧ್ಯ ಟರ್ಮಿನಲ್ನ ಬೇಸು, ಮೂರನೇ ಟರ್ಮಿನಲ್ಲು ಕಲೆಕ್ಟರು ಎಲ್ಲ ನೋಡ್ಬೋದು. ಎನ್ ಪಿ ಎನ್ನು ಮತ್ತು ಪಿ ಎನ್ ಪಿ ಟ್ರಾನ್ಸಿಸ್ಟರ್. ಮತ್ತು ಇಲ್ಲಿ ಟ್ರಾನ್ಸಿಸ್ಟರಲ್ಲಿ 2 ಡಯೋಡ್ಸ್ ಕನೆಕ್ಟೆಡ್ ಬ್ಯಾಕ್ ಟು ಬ್ಯಾಕ್. ಟ್ರಾನ್ಸಿಸ್ಟರಲ್ಲಿ 2 ಡಯೋಡ್ನ ಬ್ಯಾಕ್ ಟು ಬ್ಯಾಕ್ ಆಗಿ ಕನೆಕ್ಟ್ ಮಾಡಿರ್ತವೆ. ಮತ್ತು ಆ ಒಂದು ಟ್ರಾನ್ಸಿಸ್ಟರ್ಗೆ ಸಂಬಂಧಪಟ್ಟಂಗೆ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಸಿಂಬಲ್ಲು ಮತ್ತು ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಸಿಂಬಲ್ಲು ಇಲ್ಲಿ ನೋಡ್ಬೋದು. ಯಾರೋ ಒಳಕ್ಕಿದ್ರೆ ಅದು ಪಿ ಎನ್ ಪಿ ಟ್ರಾನ್ಸಿಸ್ಟರ್, ಯಾರೋ ಆಚೆಗಿದ್ರೆ ಅದು ಎನ್ ಪಿ ಎನ್ ಟ್ರಾನ್ಸಿಸ್ಟರ್. In transistor, 2 diodes are connected back to back, hence it is a bipolar device. ಟ್ರಾನ್ಸಿಸ್ಟರಲ್ಲಿ 2 ಡಯೋಡ್ಸ್ನ ಬ್ಯಾಕ್ ಟು ಬ್ಯಾಕ್ ಕನೆಕ್ಟ್ ಮಾಡಿರ್ತದೆ. ನಾವು ಹಿಂದಿನ ಚಿತ್ರದಲ್ಲಿ ನೋಡ್ದಂಗೆ ಅಲ್ಲಿ 2 ಡಯೋಡ್ಸು ಬ್ಯಾಕ್ ಟು ಬ್ಯಾಕ್ ಪಿ ಎನ್ ಪಿ ಎನ್ ಆರ್ ಎನ್ ಪಿ ಎನ್ ಪಿ ಡಿವೈಸ್ನ ಬ್ಯಾಕ್ ಟು ಬ್ಯಾಕ್ ಆಗಿ ಕನೆಕ್ಟ್ ಮಾಡಿರ್ತಾರೆ. ಅದಕ್ಕೆ ಇಟ್ ಇಸ್ ಎ ಬೈಪೋಲಾರ್ ಡಿವೈಸ್. 2 ಪೊಲಾರಿಟಿನಲ್ಲೂ ಟ್ರಾನ್ಸಿಸ್ಟರ್ ಕಂಡಕ್ಟ್ ಆಗುತ್ತೆ. ಟ್ರಾನ್ಸಿಸ್ಟರ್ is 3 layer 2 junction 3 terminal PNPN or NPNP device. ಟ್ರಾನ್ಸಿಸ್ಟರ್ಗೆ 3 ಲೇಯರ್ಸ್ ಇರ್ತದೆ, ಎನ್ ಪಿ ಎನ್ ಅಥವಾ ಪಿ ಎನ್ ಪಿ. 2 ಜಂಕ್ಷನ್ಸ್ 3 ಟರ್ಮಿನಲ್ಸ್ ಪಿ ಎನ್ ಪಿ ಎನ್ ಆರ್ ಎನ್ ಪಿ ಎನ್ ಡಿವೈಸ್. 2 ಡಯೋಡ್ಸು ಬ್ಯಾಕ್ ಟು ಬ್ಯಾಕ್ ಕನೆಕ್ಟೆಡ್. ದ ಟ್ರಾನ್ಸಿಸ್ಟರ್ಸ್ ಆರ್ mainly 2 types, NPN and PNP as shown in the figure. NPN ಮತ್ತು PNP 2 ಟೈಪು ಟ್ರಾನ್ಸಿಸ್ಟರ್ಸು. ದ ಫಸ್ಟ್ ಟರ್ಮಿನಲ್ ಈಸ್ ಎಮಿಟರ್, ಮಿಡಲ್ ಸೆಕ್ಷನ್ ಈಸ್ ಬೇಸ್ ಆ್ಯಂಡ್ ಲಾಸ್ಟ್ ರೀಜನ್ ಈಸ್ ಕಲೆಕ್ಟರ್. ಟ್ರಾನ್ಸಿಸ್ಟರಲ್ಲಿ 3 ರೀಜನ್ಸ್ ಇರ್ತದೆ. ಫಸ್ಟ್ ರೀಜನ್ನ ಎಮಿಟರ್ ಅಂತ ಕರಿತೀವಿ, ಮಧ್ಯದ ರೀಜನ್ನ ಬೇಸ್ ಅಂತ ಕರಿತೀವಿ, ಲಾಸ್ಟ್ ರೀಜನ್ನ ಕಲೆಕ್ಟರ್ ಅಂತ ಡಿನೋಟ್ ಮಾಡ್ತೀವಿ. The 2 junctions are emitter base junction and common collector base junction. ಟ್ರಾನ್ಸಿಸ್ಟರ್ಗೆ 2 ಜಂಕ್ಷನ್ಸ್ ಇರ್ತದೆ, ಕಲೆಕ್ಟರ್ ಬೇಸ್ ಜಂಕ್ಷನ್ನು ಮತ್ತು ಎಮಿಟರ್ ಬೇಸ್ ಜಂಕ್ಷನ್ನು 2 ಜಂಕ್ಷನ್ಸ್ ಇರ್ತದೆ. ಟ್ರಾನ್ಸಿಸ್ಟರ್ ಟರ್ಮಿನಲ್ಸ್. ಟ್ರಾನ್ಸಿಸ್ಟರ್ಗೆ 3 ಟರ್ಮಿನಲ್ಸ್, ಎಮಿಟರ್, ಬೇಸ್ ಆ್ಯಂಡ್ ಕಲೆಕ್ಟರ್. ಫಸ್ಟ್ ಎಮಿಟರ್ ಟರ್ಮಿನಲ್ ಸಪ್ಲೈಸ್ ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ಸ್ ಐದರ್ ಎಲೆಕ್ಟ್ರಾನ್ಸ್ ಆರ್ ಹೋಲ್ಸ್. ಎಮಿಟರ್ ಟರ್ಮಿನಲ್ಲು ಕರೆಂಟ್ನ ಎಮಿಟ್ ಮಾಡುತ್ತೆ, ಕರೆಂಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಎಮಿಟರ್ ಟರ್ಮಿನಲ್ ಇಟ್ ಪ್ರೊಡ್ಯೂಸಸ್ ಮೆಜಾರಿಟಿ ಕರೆಂಟ್ ಚಾರ್ಜಸ್ ಐದರ್ ಹೋಲ್ಸ್ ಆರ್ ಎಲೆಕ್ಟ್ರಾನ್ಸ್. ಮೆಜಾರಿಟಿ ಚಾರ್ಜ್ ಕ್ಯಾರಿಯರ್ನ ಎಮಿಟರ್ ಪ್ರೊಡ್ಯೂಸ್ ಮಾಡುತ್ತೆ, ಹೋಲ್ಸ್ ಆಗಿರ್ಬೋದು ಅಥವಾ ಎಲೆಕ್ಟ್ರಾನ್ಸ್ ಆಗಿರ್ಬೋದು ಪ್ರೊಡ್ಯೂಸ್ ಮಾಡುತ್ತೆ. ದ ಎಮಿಟರ್ ಟರ್ಮಿನಲ್ ಈಸ್ ಹೈಲಿ ಡೋಪ್ಡ್. ಬೇಸು ಕಲೆಕ್ಟರ್ ಕಂಪೇರ್ ಮಾಡಿದಾಗ ಎಮಿಟರ್ ಟರ್ಮಿನಲ್ ಜಾಸ್ತಿ ಡೋಪ್ ಮಾಡಿರ್ತಾರೆ, ಇಂಪ್ಯೂರಿಟಿ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ. ಬೇಸ್ ಟರ್ಮಿನಲ್. ಬೇಸ್ ಈಸ್ ದ ಮಿಡ್ಲ್ ಸೆಕ್ಷನ್ ಆಫ್ ದ ಟ್ರಾನ್ಸಿಸ್ಟರ್ ಆ್ಯಂಡ್ ವೆರಿ ಥಿನ್ ಲೇಯರ್. ಬೇಸು ಮಧ್ಯದಲ್ಲಿರ್ತದೆ, ಅದು ಮಿಡ್ಲ್ ಸೆಕ್ಷನ್ ಆಫ್ ದ ಟ್ರಾನ್ಸಿಸ್ಟರ್, ಮತ್ತು ವೆರಿ ಥಿನ್ ಲೇಯರ್, ತುಂಬ ಥಿನ್ ಆಗಿರ್ತದೆ. ಕಲೆಕ್ಟರ್ ಮತ್ತು ಎಮಿಟರ್ ಕಂಪೇರ್ ಮಾಡಿದಾಗ ಬೇಸ್ ಈಸ್ ಎ ಥಿನ್ ಲೇಯರ್. Base terminal is lightly doped and very small amount of current flows. ಬೇಸ್ ಟರ್ಮಿನಲ್ಲು ಲೈಟಾಗಿ ಡೋಪ್ ಮಾಡಿರ್ತಾರೆ, ಸ್ವಲ್ಪನೇ ಡೋಪ್ ಮಾಡಿರ್ತಾರೆ. ವೆರಿ ಸ್ಮಾಲ್ ಅಮೌಂಟ್ ಆಫ್ ಕರೆಂಟ್ ಫ್ಲೋಸ್. ಯಾಕೆ ಸ್ವಲ್ಪನೇ ಡೋಪ್ ಮಾಡಿರೋದ್ರಿಂದ ಏನಾಗುತ್ತೆ, ಓನ್ಲಿ ಲೆಸ್ ದ್ಯಾನ್ 5% ಆಫ್ ದಿ ಮೆಜಾರಿಟಿ ಕ್ಯಾರಿಯರ್ಸ್ ಕಂಬೈನ್ ವಿತ್ ದ ಬೇಸ್ ಟರ್ಮಿನಲ್ ಕಾಸಸ್ ಬೇಸ್ ಕರೆಂಟ್. ಓನ್ಲಿ ಲೆಸ್ ದ್ಯಾನ್ 5% ಮೆಜಾರಿಟಿ ಕ್ಯಾರಿಯರ್ಸು ಬೇಸ್ ಟರ್ಮಿನಲ್ ಜೊತೆ ಮಿಕ್ಸ್ ಆಗಿ ಬೇಸ್ ಕರೆಂಟ್ ಆಗಿ ಆಗುತ್ತೆ. ಕಲೆಕ್ಟರ್ ಈಸ್ ಎ ಲಾರ್ಜ್ ಲೇಯರ್, ಈಸ್ ಮಾಡರೇಟ್ಲಿ ಡೋಪ್ಡ್. ಕಲೆಕ್ಟರ್ ಲೇಯರು ಸ್ವಲ್ಪ ಜಾಸ್ತಿ ದಪ್ಪ ಇರ್ತದೆ. ಮಾಡರೇಟ್ಲಿ ಡೋಪ್ಡ್, ಮೀಡಿಯಮ್ ಆಗಿ ಡೋಪ್ ಮಾಡಿರ್ತಾರೆ. ಮೋರ್ ದೆನ್ 95% ಆಫ್ ದ ಎಮಿಟರ್ ಕರೆಂಟ್ ಫ್ಲೋಸ್ ಟು ದ ಕಲೆಕ್ಟರ್ ಟರ್ಮಿನಲ್. ಈ ಎಮಿಟರ್ ಕರೆಂಟ್ ಏನು ಪ್ರೊಡ್ಯೂಸ್ ಆಗುತ್ತೋ ಅದು ಮೋರ್ ದ್ಯಾನ್ 95% ಕಲೆಕ್ಟರ್ ಟರ್ಮಿನಲ್ಗೆ ಹೋಗುತ್ತೆ.
ಕಲೆಕ್ಟರ್ ಟರ್ಮಿನಲ್ಲು ಕಲೆಕ್ಟ್ ಮಾಡ್ಕೊಳ್ತದೆ. ದಿ ಕಲೆಕ್ಟರ್ ಇಟ್ ಕಲೆಕ್ಟ್ಸ್ ದ ಮೋರ್ ದ್ಯಾನ್ 95% ಆಫ್ ಎಮಿಟರ್ ಕರೆಂಟ್. ಹಾಗಾಗಿ ಆ ಕಲೆಕ್ಟರ್ ಕರೆಂಟು ಕಲೆಕ್ಟ್ ಮಾಡ್ಕೊಳ್ತದೆ, ಅದು ಔಟ್ಪುಟ್ಟಲ್ಲಿ ಕೊಡ್ತದೆ. ಟ್ರಾನ್ಸಿಸ್ಟರ್ ಆಸ್ ಎನ್ ಆಂಪ್ಲಿಫೈಯರ್. See, you can see here transistor as an amplifier. Transistor, see here weak signal given to the base terminal and strong signal, amplified form of signal obtained at the collector terminal. Signals, input signal and output signals are shown. See, discuss in the next. Amplifier is an electronic circuit increasing the strength of weak electrical signals. ಟ್ರಾನ್ಸಿಸ್ಟರು ಮೇಯ್ನಾಗಿ ಆಂಪ್ಲಿಫೈಯರ್ ಆಗಿ ಯೂಸ್ ಮಾಡ್ತೀವಿ. ಆಂಪ್ಲಿಫೈಯರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಯೂಸ್ಡ್ ಟು ಇನ್ಕ್ರೀಸ್ ದ ಸ್ಟ್ರೆಂತ್ ಆಫ್ ಸಿಗ್ನಲ್. ಎಲೆಕ್ಟ್ರಿಕಲ್ ಸಿಗ್ನಲ್ಸ್ನ ಸ್ಟ್ರೆಂತ್ನ ಜಾಸ್ತಿ ಮಾಡೋದಕ್ಕಾಗಿ ಆಂಪ್ಲಿಫೈಯರ್ನ ಯೂಸ್ ಮಾಡ್ತೀವಿ. ಇನ್ ದ ಸರ್ಕ್ಯೂಟ್ ದ ವೀಕ್ ಎಲೆಕ್ಟ್ರಿಕಲ್ ಸಿಗ್ನಲ್ ಗಿವನ್ ಟು ದ ಬೇಸ್ ಅಂಡ್ ಔಟ್ಪುಟ್ ಟೇಕನ್ ಫ್ರಮ್ ದ ಕಲೆಕ್ಟರ್. ಇಲ್ಲಿ ಇನ್ಪುಟ್ ಸಿಗ್ನಲ್ ಎಮಿಟರ್ ಟರ್ಮಿನಲ್ ಕೊಡ್ತೀವಿ, ಔಟ್ಪುಟ್ ಸಿಗ್ನಲ್ನ ಆಂಪ್ಲಿಫೈಡ್ ಫಾರ್ಮ್ ಆಫ್ ಔಟ್ಪುಟ್ ಸಿಗ್ನಲ್ ಒಬ್ಟೈನ್ಡ್ ಇನ್ ದ ಕಲೆಕ್ಟರ್. ನಾವು ಕಲೆಕ್ಟರ್ನಲ್ಲಿ ಔಟ್ಪುಟ್ ಸಿಗ್ನಲ್ನ ಪಡಿತೀವಿ. ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲ್ ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್. ನಾವು ಅಲ್ಲಿ ಸಿಗ್ನಲ್ ಕೊಟ್ಟಾಗ ಪಾಸಿಟಿವ್ ಆಫ್ ಸೈಕಲಲ್ಲಿ ಬೇಸ್ ಎಮಿಟರ್ ಜಂಕ್ಷನ್ನು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಅದೇ ಥರ ಬೇಸ್ ಎಮಿಟರ್ ಫಾರ್ವರ್ಡ್ ಬಯಾಸ್ ಅಂಡ್ ಕಲೆಕ್ಟರ್ ಕರೆಂಟ್ ಫ್ಲೋಸ್. ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲಲ್ಲಿ ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗುತ್ತೆ, ಕಲೆಕ್ಟರ್ ಕರೆಂಟ್ ಪಾಸ್ ಆಗುತ್ತೆ, ಆವಾಗ ಸರ್ಕ್ಯೂಟ್ ಔಟ್ಪುಟ್ಟಲ್ಲಿ ಕರೆಂಟ್ ಬರ್ತದೆ. ಡ್ಯೂರಿಂಗ್ ಇನ್ ದ ನೆಗೆಟಿವ್ ಆಫ್ ಸೈಕಲ್ ಬೇಸ್ ಎಮಿಟರ್ ಜಂಕ್ಷನ್ ರಿವರ್ಸ್ ಬಯಾಸ್. ನೆಗೆಟಿವ್ ಆಫ್ ಸೈಕಲಲ್ಲಿ ಬೇಸ್ ಎಮಿಟರ್ ಜಂಕ್ಷನ್ನು ರಿವರ್ಸ್ ಬಯಾಸ್ ಆಗುತ್ತೆ. ಹಾಗಾಗಿ ಆ ಟೈಮಲ್ಲಿ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ ಫ್ಲೋಸ್ ಡ್ಯೂ ಟು ದ ಡಿ ಸಿ ಸಪ್ಲೈ. ಅಲ್ಲಿ ಡಿ ಸಿ ಸಪ್ಲೈ ಇರ್ತದೆ. ಆ ಡಿ ಸಿ ಸಪ್ಲೈಯಿಂದ ಆ ರಿವರ್ಸ್ ಬಯಾಸಲ್ಲೂ ಸಹ ಆಫ್ ಸೈಕಲ್ ಬರೋಂಗೆ ಒಂದು ಟ್ರಾನ್ಸಿಸ್ಟರ್ ಅಲ್ಲಿ ಡಿಸೈನ್ ಮಾಡಿರ್ತಾರೆ ಬಯಾಸಿಂಗ್ ಸರ್ಕ್ಯೂಟು. ಅದು ಬಯಾಸ್ನ ಝೀರೋ ಸಿಗ್ನಲ್ ಕಲೆಕ್ಟರ್ ಕರೆಂಟ್ನ ಬರೋ ಥರ ಮಾಡುತ್ತೆ ಅದು. ಇನ್ ದಿಸ್ ವೇ ಟ್ರಾನ್ಸಿಸ್ಟರ್ ಆಂಪ್ಲಿಫೈಸ್ ಫುಲ್ ಸೈಕಲ್. ಈ ಥರ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಫುಲ್ ಸೈಕಲ್ನ ಆಂಪ್ಲಿಫೈ ಮಾಡುತ್ತೆ. ಡ್ಯೂರಿಂಗ್ ಪಾಸಿಟಿವ್ ಆಫ್ ಸೈಕಲಲ್ಲಿ ಡಯೋಡ್ ಬೇಸ್ ಎಮಿಟರ್ ಜಂಕ್ಷನ್ ಫಾರ್ವರ್ಡ್ ಬಯಾಸ್ ಆಗುತ್ತೆ, ಆಗ ಕಲೆಕ್ಟರ್ ಕರೆಂಟ್ ಫ್ಲೋಸ್ ಆಗುತ್ತೆ. ನೆಗೆಟಿವ್ ಆಫ್ ಸೈಕಲಲ್ಲಿ ಆ ಡಿ ಸಿ ಸಪ್ಲೈಯಿಂದ ಇನ್ನೊಂದು ಆಫ್ ಸೈಕಲ್ಲು ಸಹ ಪ್ರೊಡ್ಯೂಸ್ ಆಗುತ್ತೆ ಇನ್ ದ ಔಟ್ಪುಟ್ಟಲ್ಲಿ. ದಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಇಂಟ್ರೊಡ್ಯೂಸ್ 180 degree phase difference between input signal and output signal. ದಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರು 180 degree ಫೇಸ್ ಶಿಫ್ಟ್ ಕೊಡ್ತದೆ. ದಿ ಕಾಮನ್ ಎಮಿಟರ್ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ ಇಟ್ ಗಿವ್ಸ್ 180 degree ಔಟ್ಪುಟ್ ಸಿಗ್ನಲ್. ದಿ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ಪುಟ್ ಆ್ಯಂಡ್ ಔಟ್ಪುಟ್ ಈಸ್ 180 degree ಆಗಿರ್ತದೆ. ಇಫ್ ಇನ್ಪುಟ್ ಸಿಗ್ನಲ್ ರೈಸಸ್ ಪಾಸಿಟಿವ್ ಸೆನ್ಸ್, ಔಟ್ಪುಟ್ ಸಿಗ್ನಲ್ ರೈಸಸ್ ಇನ್ ದ ನೆಗೆಟಿವ್ ಸೆನ್ಸ್ ಎಸ್ ಶೋನ್ ಇನ್ ಫಿಗರ್. ಅಂದರೆ ಏನು ಫೇಸ್ ಡಿಫ್ರೆನ್ಸ್ ಅಂದರೆ ಇನ್ಪುಟ್ ಸಿಗ್ನಲ್ ಪಾಸಿಟಿವ್ ಸೆನ್ಸಲ್ಲೇ ರೈಸ್ ಆದರೆ ಔಟ್ಪುಟ್ ಸಿಗ್ನಲ್ ಇನ್ಕ್ರೀಸಸ್ ಇನ್ ದ ನೆಗೆಟಿವ್ ಸೆನ್ಸ್. ಈ ಒಂದು ಇದಕ್ಕೆ ಟಾಪಿಕ್ಕಿಗೆ ಸಂಬಂಧಪಟ್ಟಂಗೆ ಒಂದು ವಿಡಿಯೋ ಇದೆ, ಆ ವಿಡಿಯೋನ ನೋಡಿ. In detail in this video. Transistors come in many shapes and sizes. There are two main types, the bipolar and the field effect. We're going to mostly focus on the bipolar version in this video. Transistors are small electronic components with two main functions. It can act as a switch to control circuits, and they can also amplify signals. Small, low-power transistors are enclosed in a resin case to help protect the internal parts, but higher power transistors will have a partly metal case, which is used to help remove the heat which is generated, as this will damage the components over time. We usually find these metal body transistors attached to a heatsink, which helps remove the unwanted heat. For example, inside this DC bench power supply, we have some MOSFET transistors
which are attached to very large heatsinks. Without the heatsink, the components quickly reach 45 degrees Celsius, or 113 degrees Fahrenheit, with a current of just 1.2 amps. They will become much hotter as the current increases. But for electronic circuits with small currents, we can just use these resin body transistors, which do not require a heatsink. On the body of the transistor, we find some text. This will tell us the part number, which we can use to find the manufacturer's datasheet. Each transistor is rated to handle a certain voltage and current, so it's important to check these sheets. Now, with a transistor, we have 3 pins, labeled E, B, and C. This stands for the emitter, the base, and the collector. Typically, with these resin body type transistors with the flat edge, the left pin is the emitter, the middle is the base, and the right side is the collector. However, not all transistors use this configuration, so do check the manufacturer's datasheet. We know that if we connect a light bulb to a battery, it will illuminate. We can install a switch into the circuit and control the light by interrupting the power supply. But this requires a human to manually control the switch. So how can we automate this? For that, we use a transistor. This transistor is blocking the flow of current, so the light is off. But if we provide a small voltage to the base pin in the middle, it causes the transistor to start allowing current to flow in the main circuit. So the light turns on. We can then place a switch on the controlling pin to operate it remotely, or we can place a sensor on this to automate the control. Typically, we need to apply at least 0.6 to 0.7 volts to the base pin for the transistor to turn on. For example, this simple transistor circuit has a red LED and a 9-volt power supply across the main circuit. The base pin is connected to the DC bench power supply. The circuit diagram looks like this. When the supply voltage to the base pin is 0.5 volts, the transistor is off, so the LED is also off. At 0.6 volts, the transistor is on, but not fully. The LED is dim because the transistor is not yet letting the full current flow through the main circuit. Then, at 0.7 volts, the LED is brighter because the ವಿಡಿಯೋ ಆಯಿತು. ಅಸೈನ್ಮೆಂಟ್, ಈ ಒಂದು ಅಸೈನ್ ಕ್ವೆಶನ್ಸು ಪ್ರಿಪೇರ್ ಮಾಡಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಟ್ರಾನ್ಸಿಸ್ಟರ್ ಕನ್ಸ್ಟ್ರಕ್ಷನ್. ನೇಮ್ ದ ಟರ್ಮಿನಲ್ಸ್ ಆಫ್ ದಿ ಟ್ರಾನ್ಸಿಸ್ಟರ್ ಟರ್ಮಿನಲ್ನ ಹೆಸರಿಸಿ. ಬ್ರೀಫ್ಲಿ ಎಕ್ಸ್ಪ್ಲೈನ್ ಟ್ರಾನ್ಸಿಸ್ಟರ್ ಆ್ಯಸ್ ಆಂಪ್ಲಿಫೈಯರ್. ಬ್ರೀಫಾಗಿ ಟ್ರಾನ್ಸಿಸ್ಟರ್ ಆಂಪ್ಲಿಫೈಯರ್ನ ಎಕ್ಸ್ಪ್ಲೈನ್ ಮಾಡಿ. ದೀಸ್ ಆರ್ ಆಲ್ ದ today's assignment questions. Thank you very much.